ದಿ ಕರ್ನಾಟಕ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ 29ನೇ ವಾರ್ಷಿಕ ಸಾಮಾನ್ಯ ಸದಸ್ಯರ ಸಭೆ ನಡೆಸಲಾಯಿತು. ದಿ ಕರ್ನಾಟಕ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾದ ಡಿ ಉಮಾಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ಸರ್ವ ಸದಸ್ಯರ ಸಭೆ ನಡೆಸಲಾಯಿತು. ಉಪಾಧ್ಯಕ್ಷರಾದ ಡಾಕ್ಟರ್ ಶ್ರೀನಿವಾಸ್ ಹಾಗೂ ನಿರ್ದೇಶಕರುಗಳು, ಅಧಿಕಾರಿಗಳು, ಠೇವಣಿದಾರರು, ಗ್ರಾಹಕರು ಸರ್ವ ಸದಸ್ಯರ ಸಭೆಯಲ್ಲಿ ಭಾಗವಹಿಸಿದ್ದರು. ಈ ಸಭೆಯಲ್ಲಿ ವಾರ್ಷಿಕ ವರದಿಯನ್ನು ಮಂಡಿಸಲಾಯಿತು. ಗೋವಿಂದರಾಜನಗರ ಕೇಂದ್ರ ಕಚೇರಿ ಹೊಂದಿದ್ದು, ದಾಬಸ್ಪೇಟೆ ಮತ್ತು ಪಟೇಗಾರಪಾಳ್ಯದಲ್ಲಿ ಶಾಖೆಗಳು ಕಾರ್ಯನಿರ್ವಹಿಸುತ್ತಿದೆ. ಇದೇ ವೇಳೆ ಎಸ್ಎಸ್ಎಲ್ಸಿ, ಪಿಯುಸಿ ಮತ್ತು ಪದವಿಗಳಲ್ಲಿ ಹೆಚ್ಚಿನ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಹಿರಿಯ ಸಹಕಾರಿಗಳು ಸೇವೆಯನ್ನು ಪರಿಗಣಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ಸೊಸೈಟಿಯ ಅಧ್ಯಕ್ಷರಾದ ಸಹಕಾರ ರತ್ನ ಉಮಾಶಂಕರ್ ಅವರು ಮಾತನಾಡಿ, ವಾರ್ಷಿಕ ಸದಸ್ಯರ ಸಭೆ ಯಶಸ್ವಿಯಾಗಿ ನೆರವೇರಿದ್ದು, ಬ್ಯಾಂಕಿನ ಪ್ರಗತಿ ಬಗ್ಗೆ ಚರ್ಚಿಸಲಾಗಿದೆ ಹಾಗೂ ಹಿರಿಯ ಸದಸ್ಯರಿಗೆ ಆರೋಗ್ಯ ವೆಚ್ಚ ಭರಿಸುವ ಕುರಿತು ಚಿಂತಿಸಲಾಗಿದೆ ಎಂದು ಸುದ್ದಿಗಾರರಿಗೆ ವಿವರಿಸಿದರು.
29ನೇ ವರ್ಷದ ಕರ್ನಾಟಕ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಸರ್ವ ಸಾಮಾನ್ಯ ಸಭೆಗೆ ಇವತ್ತು ನಡೀತಿವತ್ತು ತುಂಬ ಚೆನ್ನಾಗಿ ಆಯಿತು. ಗೌರವಾನ್ವಿತ ಸದಸ್ಯರುಗಳು, ಸಹಕಾರಿ ಬಂಧುಗಳು ಈ ಒಂದು ಸಭೆಗೆ ಹೆಚ್ಚಿನ ರೀತಿಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಎಲ್ಲ ಸಹಕಾರಿ ಬಂಧುಗಳಿಗೆ ನಮ್ಮೆಲ್ಲ ಮಂಡಳಿ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಜೊತೆಗೆ ನಮ್ಮ ಸಂಘದ ವತಿಯಿಂದ ಇವತ್ತೊಂದು ದಿವಸ ನಾವು 15% ಡಿವಿಡೆಂಡ್ ಕೊಡ್ತಾ ಇದ್ದೀವಿ. 15% ಡಿವಿಡೆಂಡ್ ಕೊಡ್ತಿದ್ದೀವಿ. ಜೊತೆಗೆ ವೈದ್ಯಕೀಯ ವ್ಯವಸ್ಥೆಯನ್ನು ಮುಂದಿನ ದಿನಗಳಲ್ಲಿ ಮಾಡಲಿಕ್ಕೆ ಕೂಡ ಚಿಂತನೆ ಮಾಡ್ತಾಯಿದ್ದೀವಿ. ಹಾಗೆ ನಮ್ಮ ಸಭೆಯಲ್ಲಿ ಸಹಕಾರಿ ಬಂಧುಗಳ ಅಪೇಕ್ಷೆ ಮೇರೆಗೆ ಬರೋ ವರ್ಷ ಬಂದಿನ ದಿನಗಳಲ್ಲಿ 15%ಗಿಂತ 16%ಗೆ ಕೊಡಲಿಕ್ಕೆ ನಾವು ಚಿಂತನೆ ನಡೆಸ್ತಾ ಇದ್ದೇವೆ. ಜೊತೆಗೆ ನಮ್ಮ ಸಂಸ್ಥೆಗೆ ಆಲ್ರೆಡಿ ಒಂದು ಕಟ್ಟಡ ಇದೆ, ನಮ್ಮ ಸೊಸೈಟಿ ಕಟ್ಟಡ ಇದೆ, ಬಾಡಿಗೆ ಕೂಡ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಮತ್ತೊಂದು ಶಾಖೆ ತೆರೀಲಿಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿರ್ತಕ್ಕಂಥ ದಾವಸ್ಪೇಟೆಯಲ್ಲಿ ಒಂದು ಸ್ವಂತ ಕಟ್ಟಡ ಕಟ್ಟಲಿಕ್ಕೆ ನಿವೇಶನ ಪಡ್ಕೊಳ್ಳೋದ್ರ ಮುಖೇನ ಮುಂದಿನ ವರ್ಷಕ್ಕೆ ನಾವು ಒಂದು ಯೋಚನೆ ಮಾಡಿದ್ದೀವಿ. ಹಾಗೆ ಮತ್ತು ನಮ್ಮ ಸಹಕಾರ ಬಂಧುಗಳಲ್ಲಿ ಯಾರು ಕೆಲವು ತುಂಬಾ ಲೋನ್ ತಗೊಂಡ್ರಂಥವ್ರು ನಿರಂತರವಾಗಿ ಯಾರು ವ್ಯವಹಾರ ಮಾಡ್ತಿದ್ದಾರೆ ಮತ್ತು ವ್ಯಾವಹಾರಿಕವಾಗಿ ಯಾರು ಕರೆಕ್ಟಾಗಿದ್ದಾರೆ ಮತ್ತು ಸಂಸ್ಥೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದ್ದಾರೆ ಅಂಥವ್ರನ್ನೆಲ್ಲ ಕೂಡ ಇವತ್ತು ಕರೆದು ಗುರುತಿಸಿ ಸನ್ಮಾನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮನ ಕೂಡ ಇವತ್ತು ನಾವು ಜೊತೆಗೆ ಪ್ರತಿ ವರ್ಷದಂತೆ ನಮ್ಮ ಸಂಸ್ಥೆಯ ಮುಖಾಂತರ, ನಮ್ಮ ಸಂಘದ ಮುಖಾಂತರ ಪ್ರತಿಭಾವಂತ ಮಕ್ಕಳಿಗೆ SSLC, PUC ಮತ್ತು ಡಿಗ್ರಿ ಮಾಡಿರ್ತಕ್ಕಂಥ ಎಲ್ಲ ಸದಸ್ಯರ ಮಕ್ಕಳುಗಳಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರತಿಭಾ ಪುರಸ್ಕಾರವನ್ನು ಕೊಡುವಂಥ ಕಾರ್ಯಕ್ರಮ ಮಾಡಿದ್ದೀವಿ. ಈ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಆಗಮಿಸಿದ್ದಾರೆ. ಸುಮಾರು 60ರಿಂದ 70 ಮಕ್ಕಳು ಇವತ್ತು ನಾವು ನಮ್ಮ ಸಂಸ್ಥೆಯಿಂದ ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟಿದ್ದೀವಿ. ಹಾಗೆ ಹಿರಿಯ ನಾಗರಿಕರಿಗೂ ಕೂಡ ನಾವು ನಮ್ಮ ಸಂಸ್ಥೆ ವತಿಯಿಂದ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಕೂಡ ಇವತ್ತು ಇಟ್ಕೊಂಡಿದ್ವಿ. ಯಶಸ್ವಿ ಆಗಿದೆ, ತುಂಬಾ ಖುಷಿಯಾಗಿದೆ. ನಮಸ್ಕಾರ. ದಿ ಕರ್ನಾಟಕ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ 29ನೇ ವಾರ್ಷಿಕ ಮಹಾಸಭೆ ಇವತ್ತು ಭಾಳ ವಿಜೃಂಭಣೆಯಿಂದ ಜರುಗಿದೆ. ನಮ್ಮ ಸಹಕಾರ ರತ್ನರಾದಂಥ ಡಿ ಉಮಾಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ಭಾಳ ವಿಜೃಂಭಣೆಯಿಂದ ಇವತ್ತು ಈ ಒಂದು ಮಹಾಸಭೆಯನ್ನು ಆಚರಣೆ ಮಾಡಿದ್ದೇವೆ. ನಾವು ಕಳೆದ 1994ರಲ್ಲಿ ಸ್ಥಾಪನೆಯಾದಂಥ ಈ ಸಂಸ್ಥೆ ಆಮೆಗತಿಯಲ್ಲಿ ಬೆಳೆದು ಕಳೆದ 10 ವರ್ಷದಲ್ಲಿ ಭಾಳಷ್ಟು ನಮ್ಮ ಅಧ್ಯಕ್ಷರಾದಂಥ ಉಮಾಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ಭಾಳಷ್ಟು ಬೆಳವಣಿಗೆಗಳನ್ನು ಕಾಣ್ತಾ ಇದೆ. ಸಂಸ್ಥೆಯನ್ನು ಮುನ್ನಡೆಗೆ ತೊಗೊಂಡೋಗ್ತಾ ಇದ್ದೀವಿ. ನಾವು ಈಗಾಗಲೇ ಸ್ವಂತ ನಿವೇಶನವನ್ನು ಹೊಂದಿದ್ದು ಸುಮಾರು 2.5 ಕೋಟಿ ವೆಚ್ಚದಲ್ಲಿ ಸ್ವಂತ ನಿವೇಶನವನ್ನು ಹೊಂದಿದ್ದು ಈಗ ಇರ್ತಕ್ಕಂಥ ನಮ್ಮ ಏನು ಕಟ್ಟಡ ನಿಧಿಯಲ್ಲಿ ಮುಂದಿನ ದಿನಮಾನಗಳಲ್ಲಿ ನಾವು ಮಾಗಡಿ ರಸ್ತೆಯಲ್ಲೂ ಸಹ ಒಂದು ಸ್ವಂತ ನಿವೇಶನವನ್ನು ಪಡಿಬೇಕು ಅಂತಕ್ಕಂಥ ವಿಚಾರವನ್ನು ಮನಗಂಡಿದ್ದೇವೆ. ಮತ್ತು ನಮ್ಮ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರೆಲ್ಲ ಸೇರಿ ಈಗ ತಾನೇ ಸದಸ್ಯರಿಂದ ಬಂದಂಥ ಸಲಹೆಗಳನ್ನು ಪಡೆದು ಮುಂದಿನ ದಿನಮಾನಗಳಲ್ಲಿ ಹಿರಿಯ ಚೇತನಗಳಿಗೆ, ನಮ್ಮ ಸಂಘದ ಹಿರಿಯ ಚೇತನಗಳಿಗೆ ಈಗಾಗಲೇ ನಾವು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಭಾಳಷ್ಟು ದಿನಗಳಿಂದ ಕಳೆದ ಹಲವಾರು ವರ್ಷಗಳಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಸಹ ನೆರವೇರಿಸ್ತಾ ಬರ್ತಾ ಇದ್ದೇವೆ. ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ನಮ್ಮ ಸದಸ್ಯರ ಮಕ್ಕಳುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ. ಹಾಗೂ ಇನ್ನೂ ಇತರೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮುಂದಿನ ದಿನಮಾನಗಳಲ್ಲಿ ಹಾಕ್ಕೊಂಡಿದ್ದೇವೆ. ಸಂಘದ ಹಿರಿಯ ಚೇತನಗಳಿಗೆ ವೈದ್ಯಕೀಯ ಸೌಲಭ್ಯದಂತಹ ಸಲಹೆಯನ್ನು ಇವತ್ತು ಸದಸ್ಯರು ಕೊಟ್ಟಿದ್ದಾರೆ. ಆ ಸಲಹೆಯನ್ನು ಸಹ ಆಡಳಿತ ಮಂಡಳಿಯಲ್ಲಿ ಕುಳಿತು ಚರ್ಚಿಸಿ ಮುಂದಿನ ದಿನಮಾನಗಳಲ್ಲಿ ಹಿರಿಯರಿಗೆ ವೈದ್ಯಕೀಯ ಸೌಲಭ್ಯ ಒದಗಿಸ್ತಕ್ಕಂಥ ಕೆಲಸವನ್ನು ನಾವು ಮುಂದಿನ ದಿನಮಾನಗಳಲ್ಲಿ ಮಾಡ್ತೇವೆ. ನಮ್ಮೆಲ್ಲ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗದವರ ಸಹಕಾರ ಮತ್ತು ಎಲ್ಲ ಸಹಕಾರಿಗಳ ಒಂದು ಸಹಭಾಗಿತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಂಡು ಹೋಗ್ತಾ ಇದ್ದೇವೆ. ಸಪ್ತಾಹದಲ್ಲಿ ಸಿದ್ದನಗೌಡ ಸಣ್ಣನಗೌಡ ಪಾಟೀಲ್ ನೆನೆಸುತ್ತಾ ಅವರ ಮಾರ್ಗದರ್ಶನದಲ್ಲಿ
ನೂರಾರು ವರ್ಷಗಳ ಕಾಲದಲ್ಲಿ ಪ್ರಪ್ರಥಮ ಬಾರಿಗೆ ಸಹಕಾರ ಇಲಾಖೆಯನ್ನು ಸ್ಥಾಪಿಸಿಕೊಂಡಂಥ ಸಿದ್ದನಗೌಡ ಸಣ್ಣನಗೌಡ ಪಾಟೀಲರಿಗೆ ನಮಸ್ಕರಿಸ್ತಾ, ಈ ಕರ್ನಾಟಕ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಸಂಸ್ಥಾಪಕರಾದಂಥ ಸಾವ್ಕಾರ್ ಅನ್ನೋ ಹೆಸರಿನಲ್ಲಿ ಪ್ರಖ್ಯಾತರಾದ ಮೊದಲಿನಲ್ಲಿ ಈಗ ಉಮಾಶಂಕರ್ ಅವರು ಅಧ್ಯಕ್ಷರಾಗಿ ಸಹಕಾರ ರತ್ನ ಪ್ರಶಸ್ತಿಯನ್ನು ಪಡೆದು ಇವತ್ತೊಂದು ದಿನ ಒಂದು ರೀತಿಯಲ್ಲಿ ಬರೀ 5,000 ರೂಪಾಯಿ ಸಾಲವನ್ನು ಕೊಡುವಂಥ ಮಟ್ಟದಲ್ಲಿದ್ದಂಥ ಸಹಕಾರ ಇಲಾಖೆಯ ಈ ಸೊಸೈಟಿ ಇವತ್ತು 1 ಕೋಟಿಯವರೆಗೂ ಸಾಲ ಕೊಡುವಂಥ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಉಮಾಶಂಕರ್ ಅವರ ಶ್ರಮದ ಫಲವಾಗಿ ಇವತ್ತೊಂದು ದಿನ ಸೆಕ್ರೆಟರಿ ರಾಜು ಅವರ ಶ್ರಮದ ಫಲವಾಗಿ ಎಲ್ಲ ನಿರ್ದೇಶಕರು ಕೃಷ್ಣಪ್ಪ, ಮೋಹನ್ ಕುಮಾರ್, ಮೂರ್ತಿ, ರಾಮಚಂದ್ರ, ವೆಂಕಟಯ್ಯ, ನಾಗರಾಜ್, ಶ್ರೀನಿವಾಸ್, ಜಯಲಕ್ಷ್ಮಮ್ಮ, ಉಷಾ, ನೇತ್ರ, ರಾಜಗೋಪಾಲ್ ಇವರ ಶ್ರಮದಿಂದ ಇವತ್ತೊಂದು ದಿನ ಒಂದು ಸ್ವಂತ ಬಿಲ್ಡಿಂಗನ್ನು ಕಟ್ಟಿ ಇವತ್ತೊಂದು ದಿನ ಉನ್ನತ ಮಟ್ಟಕ್ಕೆ ಏರಿಸಿದ್ದಾರೆ. ಎಲ್ಲ ಒಂದು ಸೇವೆಗಳಲ್ಲಿ ಇವತ್ತು ಅಧ್ಯಕ್ಷರು ಅನೌನ್ಸ್ ಮಾಡಿದ್ದು ಆರೋಗ್ಯಕ್ಕೆ ಆದ್ಯತೆ ಕೊಟ್ಟು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಬೆಳೆಯುವಂಥ ರೀತಿಯಲ್ಲಿ ಈ ಸೊಸೈಟಿ ಬೆಳೀಲಿ ಅಂತ ಹಾರೈಸ್ತೀನಿ.